ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಾಳೆ ನಡೆಯುತ್ತೆ. ಬಿರುಸಿನ ಮನೆ ಮನೆ ಪ್ರಚಾರ ಕೂಡ ನಡೆಯುತ್ತೆ. ಶಿಗ್ಗಾಂವಿಯಲ್ಲಿ ನಾಳೆಯ ಮತದಾನ ನಡೆಯುತ್ತೆ. ಅದೇ 3 ಕಡೆ. ಇದೀಗ ಕಾಂಗ್ರೆಸ್ನ ಮಾಜಿ ಶಾಸಕರೊಬ್ಬರು ಅಂದರೆ ಅಜ್ಜಂಪೀರ್ ಖಾದ್ರಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ನೀಡಿದಂಥ ಒಂದು ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾದ್ಧಾಂತಕ್ಕೆ ಕಾರಣವಾಗಿದೆ. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಅವ್ರಿಗಾದಂಥ ಅವಮಾನ, ಅವ್ರಿಗಾದಂಥ ಹಿಂಸೆ ಗೊತ್ತಿತ್ತಲ್ಲ, ಯಾವ ರೀತಿ ನಡೆಸ್ಕೋತಾ ಇದ್ವಿ ನಾವು ಅಂಥೇಳಿ. ಅದನ್ನೆಲ್ಲ ಗಮನಿಸಿ ಅವರು ಮತಾಂತರವಾಗುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಗ ಅನೇಕ ದೊಡ್ಡ ದೊಡ್ಡ ನಾಯಕರು ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧಿಯವರು ಕೂಡ ಅವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನಗಳಾಗುತ್ತೆ. ಕೊನೆಗೂ ಅವರು ಮಣಿಯೋದಿಲ್ಲ. ಬೌದ್ಧ ಧರ್ಮಕ್ಕೆ ಅವರು ಮತಾಂತರ ಆಗ್ತಾರೆ. ಇದು ಹಿಸ್ಟ್ರಿ. ಈಗ ಅಜ್ಜಂಪೀರ್ ಖಾದ್ರಿ ಅವರು ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಅದು ಸಂಚಲನ ಸೃಷ್ಟಿ ಮಾಡಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಮತ ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿದ್ದರು ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಏನಾಯ್ತದು, ಅದಾದ ನಂತರ ಏನಾಯಿತು, ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಬಂತು, ಕೊನೆಗೆ ಅಜ್ಜಂಪೀರ್ ಖಾದ್ರಿ ಏನು ಹೇಳಿದರು, ಎಲ್ಲ ವಿಚಾರಗಳ ಬಗ್ಗೆ ಈ ರಿಪೋರ್ಟ್ನಲ್ಲಿ ನೋಡೋಣ. तो लिखा है भारत का संविधान, लेकिन लोगों ने जब भीतर से खोला तो पता चला कि लाल किताब कोरी है. इसमें बाबा साहब के संविधान का एक शब्द भी नहीं लिखा है. ये उनकी बाबा साहब के प्रति जो नफरत है ना, उसका ये नमूना है. ಈ ದೃಶ್ಯವನ್ನ ಒಮ್ಮೆ ನೋಡಿ. ಕಳೆದ ವಾರ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸಮಾವೇಶದಲ್ಲಿ ಸಂವಿಧಾನ ಪ್ರತಿ ಹಂಚಿದರು. ಆದ್ರೆ ಆ ಪ್ರತಿ ತೆರೆದು ನೋಡಿದ್ರೆ ಖಾಲಿ ಇತ್ತು. ಯಾಕಿಂಗೆ ಅಂದ್ರೆ ಅದು ನೋಟ್ಬುಕ್ ಅಂತ ತೇಪೆ ಹಚ್ಚೋ ಯತ್ನ ನಡೆದಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ದೇಶ ಕಂಡ ಮಹಾನ್ ನಾಯಕನಿಗೆ ಅವಮಾನಿಸಿದ್ದಾರೆ. ಅಂಬೇಡ್ಕರ್ ಇಸ್ಲಾಂ ಸೇರಲು ಸಿದ್ಧತೆ ನಡೆಸಿದ್ರು. ಸಂವಿಧಾನ ಶಿಲ್ಪಿಗೆ ಮತ್ತೆ ಅವಮಾನಿಸಿದ ಕಾಂಗ್ರೆಸ್. ಹೌದು, ಅಂಬೇಡ್ಕರ್ ಇಸ್ಲಾಂ ಧರ್ಮಕ್ಕೆ ಸೇರಲು ಮುಂದಾಗಿದ್ರು ಎಂದು ಕಾಂಗ್ರೆಸ್ನ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹೌದು, ಅಂಬೇಡ್ಕರ್ ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಎಂದು ನಾನು ಓದಿದ್ದೆ ಎಂದು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಗೊತ್ತಿರಬಹುದು. ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದ್ರು. ಅಜ್ಜಂಪೀರ್ ಖಾದ್ರಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಅಂಬೇಡ್ಕರ್ ಇಸ್ಲಾಂ ಸ್ವೀಕರಿಸಿದ್ರೆ ಯಾರ ಹೆಸರು ಏನಾಗ್ತಿತ್ತು ಅಂತಲೂ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅರಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಅರಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಓದಿದ್ದೀನಿ, ತಿಳ್ಕೊಂಡಿದ್ದೀವಿ. ನಮ್ಮ ರಾಮಪ್ಪ ತಿಮ್ಮಾಪುರ ಹೋಗಿ ರಹೀಂ ಸಾಬ್ ಆಗ್ತಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಬ್ ಆಗ್ತಿದ್ರು. ಖಾದ್ರಿ ಎಡವಟ್ಟು ಮಾತಿಗೆ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಅಜ್ಜಂಪುರ್ ಪೀರ್ ಖಾದ್ರಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಇಸ್ಲಾಮಿಗೆ ಮತಾಂತರಗೊಳ್ಳೋದಕ್ಕೆ ಸಿದ್ಧವಾಗಿದ್ದರು ಅಂತ ಹೇಳಿ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಜ್ಜಂಪೀರ್ ಖಾದ್ರಿ ಮೊದಲೇನಾಗಿದ್ರು ಅಂತ ಕೇಳಿ ಅವರಿಗೆ ಗುಲಾಂ ನಬಿ ಆಜಾದ್ ಹೇಳಿದ್ದಾರೆ. ನಾವು ಕಾಶ್ಮೀರದಲ್ಲಿ ಹುಟ್ಟಿದವರು, ನಾವು ಪಂಡಿತರೇ ಆಗಿದ್ದವರು. 600 ವರ್ಷದ ಹಿಂದೆ ನಮ್ಮನ್ನು ಎಲ್ಲ ಹಿಂಗೆ ಗನ್ ಪಾಯಿಂಟ್ ಅಲ್ಲಿ ನಮ್ಮನ್ನೆಲ್ಲ ಕನ್ವರ್ಷನ್ ಮಾಡಿದ್ರು. ಅದರಿಂದ ನಾವೆಲ್ಲ ಹಿಂದೂಗಳೇ ಆಗಿದ್ದವರು ಅಂತ. ಅಜ್ಜಂಪೀರ್ ಸಾಹೇಬರು ಕೂಡ ಮೊದಲು ಹಿಂದೂನೇ ಆಗಿದ್ದು. ಇಷ್ಟೆಲ್ಲ ಟೀಕೆ ವ್ಯಕ್ತವಾದ ಬಳಿಕ ಖಾದ್ರಿ ಕೊನೆಗೂ ಕ್ಷಮೆ ಕೇಳಿದ್ರು. ನೀವು ಇಸ್ಲಾಂ ಧರ್ಮಕ್ಕೆ ಬರ್ರಿ ಅಂದಾಗ ಅವರು ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ತಿರಸ್ಕರಿಸಿದರು. ಆಗಲ್ಲ, ಆ ಥರ ಅಲ್ಲ ಅಂಥೇಳಿ. ಅದು ನಾನು ಇಮೋಷ್ನಲ್ ಆಗಿ ಸಿದ್ಧತೆ ಮಾಡಿದ್ರೆ ಅಂತ ಹೇಳಿನಿ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ, ಕ್ಷಮೆ ಕೋರುತ್ತೇನೆ. ನಿನ್ನೆ ಸಮೀರ್, ಇವತ್ತು ಅಜ್ಜಂಪೀರ್ ಮಾಡಿದ ಎಡವಟ್ಟುಗಳು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೊಡೆತ ನೀಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂಬೇಡ್ಕರ್ ವರ್ಸಸ್ ಕಾಂಗ್ರೆಸ್ ಇವತ್ತು ನೆನ್ನೆದಲ್ಲ,
ಈ ರಂಪಾಟಗಳು. ಅಂಬೇಡ್ಕರ್ ಎಂಥ ಮಹಾನ್ ವ್ಯಕ್ತಿ ಅಂತಂದರೆ ಎಲ್ಲ ಹಿಂಸೆಗಳನ್ನು ತಾಳ್ಕೊತಾರೆ. ಯಾಕಂದರೆ ಆಗ ದಲಿತರನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ ಇತ್ತಲ್ಲ, ನಿಮ್ಮ ಈಗ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಜನರಿಗೆ ಗೊತ್ತಿರಲಿಲ್ಲ. ಅವರ ಇಲ್ಲೊಂದು ಇದು ಕಟ್ತಾಯಿದ್ರು, ಏನಂತೀವಿ ನಾವು ಅದಕ್ಕೆ, ಅಂದರೆ ಹೊರಗೆ ಉಗುಳುವಾಗಿಲ್ಲ, ಅವರು ಅಲ್ಲಿಗೆ ಉಗುಳಬೇಕು. ಅರ್ಥ ಆಯ್ತಾ? ಚಪ್ಪಲಿ ಹಾಕೋಂಗೇ ಇಲ್ಲ. ಹೋದವ ಚಪ್ಪಲಿ ಹಾಕಿದರೆ, ಒಂದು ವೇಳೆ ಚಪ್ಪಲಿ ಹಾಕ್ಕೊಂಡ ಅಂತ ಇಟ್ಕೊಳ್ಳಿ, ದಣಿ ಮುಂದುಗಡೆಯಿಂದ ಬಂದ ಅಂತ ಇಟ್ಕೊಳ್ಳಿ, ಆ ಚಪ್ಪಲಿನ ತೆಗೆದು ಒಂದು ಎದೆ ಮೇಲೆ ಇಟ್ಕೋಬೇಕು, ಇಲ್ಲ ತಲೆ ಮೇಲೆ ಇಟ್ಕೋಬೇಕು. ಇತ್ತು. ಆಮೇಲೆ ದಲಿತ ಹೆಣ್ಣು ಮಕ್ಕಳು ಆ ಸಂದರ್ಭದಲ್ಲಿ ಅಂದರೆ ಎಂಥ ಅವಮಾನಗಳು. ರವಿಕೆ ಹಾಕೋಂಗಿಲ್ಲ, ಮನೆಯೊಳಗೆ ಬರೋಂಗಿಲ್ಲ, ಅವರ ನೆರಳು ಬೀಳೋಂಗಿಲ್ಲ. ಆಮೇಲೆ ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರ್ಬೋದು, ವೃಷಭ್ ಶೆಟ್ಟಿ ಹೊರಗೆ, ಅಂದರೆ ಆ ಸಿನಿಮಾದಲ್ಲಿ ಶಿವ ಊಟ ಮಾಡ್ತಾ ಇರ್ತಾನಲ್ವ, ಆತ ನೀರು ಕುಡಿಯೋದು ಈ ಗೆರಟೆಯಲ್ಲಿ, ತೆಂಗಿನಕಾಯಿ ಗೆರಟೆ ಇರುತ್ತಲ್ಲ, ಗೆರಟೆಯಲ್ಲಿ, ಅದು ಗೊತ್ತಲ್ಲ, ಒಂದು ಕಾಲು ಒಳಗಿಡಕ್ಕೆ ಹೋಗ್ತಾನೆ, ತೆಗೆದು ಹೊಡಿತಾರೆ ಅವನಿಗೆ, ಇದೆಲ್ಲ ಆಗುತ್ತಲ್ವಾ. ಇಂಥದ್ದೆಲ್ಲ, ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಕಲಿಕೆ ಅದೆಲ್ಲ ಬರ್ತಾರೆ. ಓಕೆ, ಆಮೇಲೆ ಅವರನ್ನು ಮಂತ್ರಿ ಮಾಡೋದಕ್ಕೂ ಕೂಡ ನೆಹರು ಅವರು ಒಪ್ಪಿರೋದಿಲ್ಲ. ಅದು ಮಹಾತ್ಮ ಗಾಂಧಿ ಹೇಳ್ತಾರೆ ಮಂತ್ರಿ ಮಾಡಿ ಅವರನ್ನ ಅಂತಂದ್ಬಿಟ್ಟು. ಕಾಂಗ್ರೆಸ್ ಅಲ್ವಲ್ಲ ಅಂತ ಕೇಳ್ತಾರೆ ಅವರು. ಸ್ವಾತಂತ್ರ್ಯ ಸಿಕ್ಕಿರೋದು ಕಾಂಗ್ರೆಸ್ಗಲ್ಲ, ದೇಶಕ್ಕೆ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ. ಸ್ವಾತಂತ್ರ್ಯ ಪೂರ್ವದಿಂದಲೇ ಅಂಬೇಡ್ಕರ್ಗೆ ಕೈಪಡೆ ಅವಮಾನ ಮಾಡಿದ್ದು ಈಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗದಂತೆ ನೋಡಿಕೊಂಡ್ರು ಅನ್ನುವಂಥ ಆರೋಪ ಇದೆ ಕಾಂಗ್ರೆಸ್ ಮೇಲೆ. ಹಾಗಾಗಿ ಬಂಗಾಳದಿಂದ ಆಯ್ಕೆಯಾಗಿ ಕರಡು ಸಮಿತಿ ಸೇರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೆಹರು ಸರ್ಕಾರದಲ್ಲಿ ಕಾನೂನು ಸಚಿವರಾಗ್ತಾರೆ ನೋಡಿ, ಕಾನೂನು ಸಚಿವರು. ಆದರೆ ನೆಹರುಗೆ ಫಸ್ಟ್ ಇಷ್ಟ ಇರೋದಿಲ್ಲ ಅದು. ಕಾಂಗ್ರೆಸ್ ಅಲ್ವಲ್ಲ, ಯಾಕೆ ಮಾಡೋದು ಅಂತ ಕೇಳ್ತಾರೆ. ಮಹಾತ್ಮ ಗಾಂಧಿ ಬೈತಾರೆ, ಸ್ವಾತಂತ್ರ್ಯ ಸಿಕ್ಕಿರೋದು ಕಾಂಗ್ರೆಸ್ಗೆಲ್ಲ, ಭಾರತಕ್ಕೆ ಮಾಡಿ ಅಂತ. ಆಮೇಲೆ ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ, ಹಿಂದೂ ಕೋಡ್ ಬಿಲ್ ಇದು ನೆಹರು ಅವರು ಇದೇ ಥರ, ಅಂಬೇಡ್ಕರ್ ಅವರು ಇದೇ ಥರ ಆಗಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಆಗ ನೆಹರು ಅವರಿಗೆ ಈ ಸಂಪ್ರದಾಯಸ್ಥ ಅಂತ ಇರುತ್ತಲ್ಲ, ಅವರು ಇಲ್ಲ ಇದೇ ಥರ ಬರಬಾರ್ದು ಅಂಥೇಳಿ ಭಾಳ ದೊಡ್ಡ ಒತ್ತಡದಲ್ಲಿ ನೆಹರು ಕೂಡ ಇರ್ತಾರೆ. ಇದರಲ್ಲಿ ನಾನು ಟೀಕೆ ಟಿಪ್ಪಣಿ ಮಾಡೋದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಆಗಬೇಕು ಅಂತೇಳಿ ಅಂಬೇಡ್ಕರ್ ಪಟ್ಟು ಹಿಡಿತಾರೆ. ಆದರೆ ಅದೇ ರೀತಿ ಅದನ್ನು ಅನುಷ್ಠಾನ ತರೋದಕ್ಕೆ, ಹಿಂದೂ ಕೋಡ್ ಬಿಲ್ ಅನುಷ್ಠಾನ ತರೋಕ್ಕೂ ಆಗೋದಿಲ್ಲ. ಯಾಕಂದರೆ ಆಗಿನ ಮೇಲ್ವರ್ಗ ಇದೆಲ್ಲ ಭಾಳ ಒತ್ತಡ ಹಾಕತ್ತೆ. ಸೊ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೋಪ ಬರುತ್ತೆ, ಬೇಸರ ಆಗುತ್ತೆ ಅವರಿಗೆ. 1951ರಲ್ಲಿ ಮಂತ್ರಿ ಪದವಿ ತ್ಯಾಗ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಂತರ 1951ರಲ್ಲಿ ಕಾರ್ಮಿಕ ಪಕ್ಷ ಕಟ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಮೇಲೆ 1952ರ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಮುಂಬೈನಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಈಗಲೂ ಬಿ ಜೆ ಪಿಯಿಂದ ಆರೋಪ ಮಾಡ್ತಾ ಇರುತ್ತಲ್ವ, ಮುಂಬೈ ಉತ್ತರದಲ್ಲಿ ಅಂಬೇಡ್ಕರ್ ಅವರನ್ನು, ಅವರದೇ ವ್ಯಕ್ತಿಯೊಬ್ಬರನ್ನು ನಿಲ್ಲಿಸಿ ಕಾಂಗ್ರೆಸ್ ಸೋಲಿಸುತ್ತೆ. ಅದು ಈಗಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಉತ್ತರಗಳು ಬರುತ್ತೆ. ನಾವು ಸೋಲಿಸಿರ್ಬೋದು, ಮಂತ್ರಿ ಮಾಡಿಲ್ವಾ ಅಂತ ಕೇಳ್ತಾರೆ. ಮಂತ್ರಿ ನೀವು ಮಾಡಿದ್ದಲ್ಲ, ಮಹಾತ್ಮ ಗಾಂಧಿ ಅವರು ಹೇಳಿದ ಕಾರಣಕ್ಕಾಗಿ ಮಂತ್ರಿ ಆದರು, ಹಿಂಗೆಲ್ಲ ಬರುತ್ತೆ ನೋಡಿ. ಇಷ್ಟೆಲ್ಲ ಎಜುಕೇಟೆಡ್ ಆದ ನಂತರ ಕೂಡ ಎಂಥ ಅವಮಾನ ಅಂಬೇಡ್ಕರ್ ಅವರಿಗೆ. 1954ರ ಉಪಚುನಾವಣೆಯಲ್ಲೂ ಮತ್ತೆ ಇದೇ ಕೆಲಸ ಮಾಡುತ್ತೆ ಕಾಂಗ್ರೆಸ್. ಕೊನೆಗೆ 1956ರಲ್ಲಿ ಸಕ್ಕರೆ ಕಾಯಿಲೆ, ಈ ಹಿಂದೂ ಕೋಡ್ ಬಿಲ್ ವಿಚಾರಗಳು ಬಂದಾಗ ಅವರು ಭಾಳ ದುಃಖಿತರಾಗ್ತಾರೆ. ಅವರು ಅಂದರೆ ಒಂದು ಮಾತು ಬರುತ್ತೆ ಅವರ ಬಾಯಿಂದ, ನಾನು ಹುಟ್ಟಿದ್ದು ಹಿಂದೂ ಆಗಿರ್ಬೋದು, ಆದರೆ ಹಿಂದೂ ಆಗಿ ಸಾಯಲಾರೆ ಅನ್ನುವಂಥ ಒಂದು ಮಾತು ಬರುತ್ತಂತೆ. ಹಾಗಾಗಿ ಅವರು ಮತಾಂತರ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ ಬೇರೆ ಬೇರೆ ರೀತಿಯಲ್ಲಿ ಬಂತು ಅಂತ ಕೊನೆಗೆ ಅವರು ನಿರ್ಧಾರ ಮಾಡಿಬಿಡ್ತಾರೆ. ಕೊನೆಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಈಗ ಅಜ್ಜಂಪೀರ್ ಖಾದ್ರಿ ಹೇಳಿದ್ದು ಇಲ್ಲ, ಇಸ್ಲಾಂ ಧರ್ಮಕ್ಕೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ರು ಅಂತೇಳಿ.
ಸಿದ್ಧತೆಗಳೆಲ್ಲ, ಒಂದು ಆಪ್ಷನ್ಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಅಂತ ಹೇಳುವಾಗ ಅನೇಕರು ಅವರಿಗೆ ಬೇಡ, ನೀವು ಒಂದು ವೇಳೆ ಮತಾಂತರ ಮಾಡಲೇಬೇಕು ಅಂತಿದ್ದರೆ ಯಾವುದು ಅಂತ ಒಂದು ಚರ್ಚೆಗಳಾಗುತ್ತೆ. ಓಕೆ, ಇನ್ನು 56ರಲ್ಲಿ ಸಕ್ಕರೆ ಕಾಯಿಲೆಯಿಂದ ತೀರ್ಕೋತಾರೆ. ಇದು ಒಂದು ತಪ್ಪಾಗುತ್ತೆ ನೋಡಿ, ಇದು ಸಣ್ಣ ತಪ್ಪಲ್ಲ, ಭಾಳ ದೊಡ್ಡ ತಪ್ಪಿದೆ. ದೆಹಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲು ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಒಪ್ಪೋದೇ ಇಲ್ಲ. ಅನಿವಾರ್ಯವಾಗಿ ಮುಂಬೈನಲ್ಲಿ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರವಾಗತ್ತೆ. ಇದೇ ರೀತಿಯ ಒಂದು ಘಟನೆ ಪಿ ವಿ ನರಸಿಂಹರಾವ್ ಅವ್ರಿಗೂ ಆಗಿತ್ತು. ಪಿ ವಿ ನರಸಿಂಹರಾವ್ ಅವರು 1991ರ ಅಂದರೆ ಬಾಬರಿ ಮಸೀದಿ ಧ್ವಂಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರಿಗೆ ಅನ್ಯಾಯ ಮಾಡಿದರು ಅನ್ನೋ ಕಾರಣಕ್ಕಾಗಿ ACC ಕಚೇರಿಯ ಒಳಗಡೆ ಕೂಡ ಪಿ ವಿ ನರಸಿಂಹರಾವ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ಸೋನಿಯಾ ಗಾಂಧಿ ಅವಕಾಶ ಕೊಡಲಿಲ್ಲ. ಆಮೇಲೆ ಎಲ್ಲ ಪ್ರಧಾನಿಗಳ ಸಮಾಧಿ ಡೆಲ್ಲಿಯಲ್ಲಿದೆ. ಪಿ ವಿ ನರಸಿಂಹರಾವ್ ಅವರ ಸಮಾಧಿ ಡೆಲ್ಲಿಯಲ್ಲಿ ಮಾಡೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಹೈದರಾಬಾದ್ನಲ್ಲಿ ಮಾಡಬೇಕಾಯ್ತು. ಆಯಿತು. ಇಂಥ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಭಾರತ ರತ್ನ ಕೊಡೋ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡಲ್ಲ. ಅಂಬೇಡ್ಕರ್ ನಿಧನ ಎಂಥ ವ್ಯಕ್ತಿತ್ವ ರೀ, ಎಂಥ ವ್ಯಕ್ತಿ ರೀ. ಇಡೀ ಒಂದು ದಿಕ್ಕು ದೆಸೆ ಕೇವಲ ದಲಿತರು ಅಂತಲ್ಲ, ಯಾರ್ಯಾರೆಲ್ಲ ತುಳಿತಕ್ಕೊಳಗಾಗಿದ್ರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಏನು